ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿ ಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಮಿಥುನ ರಾಶಿ, ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ಪ್ರಧಾನವಾಗಿ ಸಾಕಷ್ಟು ಒಂದು ಕಷ್ಟದ ಒಂದು ಸಮಯವನ್ನು ಕಳೆದು ಉಸಿರಾಟವನ್ನು ಮಾಡ್ತಾ ಇದ್ದೇನೆ, ಈ ಒಂದು ಸ್ವಲ್ಪ ತೊಂದರೆ ಇಲ್ಲ ಅಂತ ಹೇಳುವಂತಹ ಸನ್ನಿವೇಶವನ್ನು ಎದುರಿಸ್ತಾ ಇರುವಂಥ ಕಾಲಘಟ್ಟ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅದೇ ರೀತಿಯಾಗಿ ಶರೀರದಲ್ಲಿ ಕಾಂತಿ ವೃದ್ಧಿಯಾಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ನಿಧಾನ ಆದರೂ ಕೂಡ ಕೆಲವಷ್ಟು ವಿಷಯಗಳಲ್ಲಿ ಬಹಳ ಒಳ್ಳೆಯ ಫಲವನ್ನು ಕಾಣುವಂಥದ್ದಿದೆ. ರವಿಯ ಬಲದಿಂದಾಗಿ ಸಾಕಷ್ಟು ಆತ್ಮಸ್ಥೈರ್ಯಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಬಲ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಒಂದು ಸಮಯವೂ ಕೂಡ ಇದಾಗಿರುತ್ತೆ. ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯೂ ಕೂಡ ಸಿಗುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಗ್ರಹ ಸೌಲಭ್ಯಕ್ಕೋಸ್ಕರವಾಗಿ ಮಾಡಿರುವಂತಹ ಕೆಲಸ ಕಾರ್ಯಗಳು ಶುಭವನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಫೈನಾನ್ಸ್ ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು. ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಿರುವಂತಹ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಸಹೋದರ ಸಹಾಯ ಸ್ಥಾನವನ್ನು ನೋಡುವುದಾದರೆ, ನಿಮ್ಮ ಸಹೋದರರಿಂದ ಬಹಳ ಸಮಯದಿಂದ ಇದ್ದಿರತಕ್ಕಂತಹ ವೈಮನಸ್ಸಿರಬಹುದು, ವಿರೋಧಗಳಿರಬಹುದು, ಅದನ್ನೆಲ್ಲ ಕಳೆದು ಒಂದು ಸಹಬಾಳ್ವೆಯನ್ನು ನಡೆಸಬೇಕು ಅಂತ ಹೇಳುವಂತಹ ಮನಸ್ಥಿತಿಗಳು ಅಥವಾ ಸನ್ನಿವೇಶಗಳು ಒದಗಿ ಬರುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿದೆ. ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ತಗೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ನೋಡ್ತಾ ಇದ್ದೇವೆ ಸರಿಯಾದಂತಹ ಭೂಮಿ ನಮಗೆ ಸಿಗ್ತಾ ಇಲ್ಲ, ಅಥವಾ ವಾಹನವನ್ನು ಯಾವುದೋ ಒಂದು ನೋಡ್ತಾ ಇದ್ದೇವೆ ಹೊಸ ತಗೊಳ್ಳಿಕ್ಕೆ ಯಾವುದು ಕೂಡ ನಿಘಂಟಾಗ್ತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವವರಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿದೆ. ವಾಹನವನ್ನು ಚಲಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಚಲಿಸಬೇಕಾದಂಥ ಅವಶ್ಯಕತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು, ವಾತ ಪ್ರಕೋಪ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರುತ್ತೆ. ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು. ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವವರಿಗೂ ಕೂಡ ಅಥವಾ ಸ್ಪರ್ಧಾತ್ಮಕವಾಗಿರುವಂತಹ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತ ಸನ್ನದ್ಧರಾಗಿರುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗ ಈ ಒಂದು ತಿಂಗಳಿನಲ್ಲಿ ಇರುವಂಥದ್ದು. ಅಂದುಕೊಂಡಿರುವಂತಹ ಕೆಲಸ ಕಾರ್ಯ, ವ್ಯವಹಾರ ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಒಂದು ಗುರಿಯನ್ನು ನಾನು ಇಟ್ಟುಕೊಂಡಿದ್ದೇನೆ, ಅದು ಯಾವುದು ಸಫಲನೇ ಆಗೋದಿಲ್ವೇನೋ ಅಂತ ಹೇಳುವಂಥ ಯೋಚನೆಯನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಆ ನೆಗೆಟಿವ್ ಆಲೋಚನೆಯಿಂದ ದೂರ ಬನ್ನಿ. ಬಹಳಷ್ಟು ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗವೂ ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಇನ್ನು ಶತ್ರು ಋಣ ರೋಗಸ್ಥಾನವನ್ನು ನೋಡುವುದಾದರೂ ಸ್ವಲ್ಪ ರೋಗಬಾಧೆಗಳಿಂದ ಹೊರಗಡೆ ನೀವು ಬಂದರೂ ಕೂಡ ಶತ್ರುಗಳ ದೋಷ ಅಥವಾ ಉಪದ್ರವ ಭೀತಿಗಳು ಕೂಡ ನಿಮ್ಮನ್ನು ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಮನೆ ದೇವರ ಆರಾಧನೆಯನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಇನ್ನೊಬ್ಬರಿಗೆ ಜಾಮೀನನ್ನು ಹಾಕ್ಲಿಕ್ಕೆ ಹೋಗಿ ಅಥವಾ ಸಾಕ್ಷಿಗಳನ್ನು ಹಾಕ್ಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿಗಳು ಅಥವಾ ಸನ್ನಿವೇಶಗಳು ಕೂಡ ಬರಬಹುದು. ಅಥವಾ ಇನ್ನೊಬ್ಬರು ನಿಮ್ಮ ಮೇಲೆ ಕೆಲವಷ್ಟು ಇಲ್ಲಸಲ್ಲದ ಆಪಾದನೆಗಳಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಬಹಳ ಜಾಗ್ರತೆಯಿಂದಿರಿ. ಇನ್ನು 7ನೇ ಸ್ಥಾನವನ್ನು ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮ ಶಯ್ಯ ಸ್ತ್ರೀ ಸದ್ಮನಷ್ಟಾರ್ಥ
ಮೈಥುನ್ಯಾನಪಿ ಸಪ್ತಮಾತ್ ಅಂತ ಹೇಳುತ್ತೆ 7ನೇ ಸ್ಥಾನವನ್ನು. 7ನೇ ಸ್ಥಾನಾಧಿಪತಿಯಾಗಿರುವಂತಹ ಗುರು ನಿಮ್ಮ ಜನ್ಮರಾಶಿಯಲ್ಲಿರೋದ್ರಿಂದ ವಿವಾಹದ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಸ್ವಲ್ಪ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ವಿವಾಹಕ್ಕೋಸ್ಕರವಾಗಿ ಸಂಬಂಧ ಹುಡುಕುವವರಿಗೆ ಸರಿಯಾದಂಥ ಸಂಬಂಧಗಳೇ ಸಿಗ್ತಾ ಇಲ್ಲ, ಅಥವಾ ನಮಗೆ ಸರಿಯಾಗಿರ್ತಕ್ಕಂತಹ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿದೆ. ಧಾರ್ಮಿಕ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ನೀವಲ್ಲದೇ ನಿಮ್ಮೊಟ್ಟಿಗೆ ಹಲವಾರು ಜನರನ್ನು ನೀವು ದೇವರ ದರ್ಶನವನ್ನು ಮಾಡಿಸುವಂಥ ವಿಷಯದಲ್ಲಿರಬಹುದು, ಅಥವಾ ಯಾರದ್ದೋ ಒಂದು ಜೀವನದಲ್ಲಿ ಬಹಳ ಆಪತ್ತುಗಳು, ವಿಪತ್ತುಗಳು, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುವಂಥ ಸ್ಥಿತಿಯನ್ನು ಮನಗಂಡು ಅವರಿಗೆ ದೇವರ ದರ್ಶನವನ್ನು ಮಾಡಿಸಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳುವಂಥ ಸಹಾಯವನ್ನು ಮಾಡುವಂಥ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿ ಪ್ರಧಾನವಾಗಿ ಕಂಡುಬರುತ್ತೆ. ಇನ್ನು ವಿವಾಹ ಆಗಿರುವವರಿಗೂ ಕೂಡ ದಾಂಪತ್ಯ ಜೀವನದಲ್ಲಿ ಸುಖ ಕಾಣುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ನಿಮ್ಮ ಒಂದು ಕೆಲಸ ಕಾರ್ಯದ ವಿಷಯವನ್ನು ನೋಡುವುದಾದರೆ ಅಲ್ಪ ಸ್ವಲ್ಪ ವಿಘ್ನಗಳು ಅಥವಾ ಡಿಲೇ ಇತ್ಯಾದಿಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಕೆಲಸಕ್ಕೆ ಅಂದರೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರೋದಿಲ್ಲ, ಅಥವಾ ಕೆಲಸವನ್ನು ಕಳ್ಕೊಂಡಿದ್ದೇನೆ ಏನಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ಬರೋದಿಲ್ಲ. ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಡಿಲೇ ಆದರೂ ಕೂಡ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಒಳ್ಳೆಯ ಲಾಭಾಂಶದ ಒಂದು ಫಲವೂ ಕೂಡ ಸಿಗುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. 12ನೇ ಸ್ಥಾನವನ್ನು ಪಾಪಂ ಏಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆ. 12ನೇ ಸ್ಥಾನದಿಂದ ಸ್ಥಾನವನ್ನು ಚಿಂತನೆ ಮಾಡುವಂಥದ್ದು ಅಥವಾ ಪತನದ ವಿಷಯವನ್ನು ಚಿಂತನೆ ಮಾಡುವಂಥದ್ದು ಅಂತ ಹೇಳುತ್ತೆ. ಆ ಯಾವುದು ಒಂದು ಆಪತ್ತುಗಳು, ವಿಪತ್ತುಗಳು ಕೂಡ ಈ ಒಂದು ತಿಂಗಳಿನಲ್ಲಿ ನಿಮಗೆ ಅನುಭವಿಸಲಿಕ್ಕೆ ಅಥವಾ ಅನುಭವಕ್ಕೆ ಬರೋದಿಲ್ಲ. ಆದರೆ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯದಲ್ಲಿ ನಿಮ್ಮ ಮೇಲೆ ಷಡ್ಯಂತ್ರಗಳು ಅಥವಾ ಪಿತೂರಿ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲ ಬಹಳ ಜಾಗ್ರತೆಯಿಂದ, ಜಾಣ್ಮೆಯಿಂದ ಎದುರಿಸಬೇಕಾದಂತಹ ಸಂದರ್ಭಗಳು, ಸನ್ನಿವೇಶಗಳು ಕೂಡ ಬರುತ್ತೆ. ಆದರೆ ಮೇಜರ್ ಆಗಿಯೂ ಕೂಡ ತೊಂದರೆ ತಾಪತ್ರೆಗಳು ಆಗೋದಿಲ್ಲ. ಧೈರ್ಯವಾಗಿರಿ, ಸ್ಥೈರ್ಯದಿಂದ, ಧನಾತ್ಮಕ ಚಿಂತನೆಯಿಂದ ಇದನ್ನೆಲ್ಲ ನಡೆಸ್ಕೊಂಡು ಹೋಗುವಂಥ ಅನುಗ್ರಹ, ಅನುಕೂಲಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ, ಪುನಸ್ಕಾರ, ಹೋಮ, ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತಿರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿಯಾಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರೋದು. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ, ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡುವಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ, ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡುವುದರಿಂದ ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.